Hi all, welcome to my YouTube channel Asha's Memorable Days. ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರ ಶ್ರೀ ಗುರುದೇವ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿ ಇವರು ಸರ್ಕಾರಿ ಪ್ರೌಢಶಾಲೆ ನಾರಾವಿಯಲ್ಲಿ NSS ಕ್ಯಾಂಪ್ ಅನ್ನು 7 ದಿನಗಳ ಕಾಲ ಬಂದು ನೆರವೇರಿಸಿಕೊಟ್ರು. ಇದರ ಗ್ಲಿಮ್ಸಸ್ ಅನ್ನು ನೋಡುವ ಬನ್ನಿ. ನಾವು ಕೂಡ ಒಂದು ದಿನ ಇದರಲ್ಲಿ ಭಾಗಿಯಾಗಿದ್ದೆವು. ಹೇಗೆ ನಡೆಯಿತಂತೇಳಿ ನಮ್ಮ ಅನುಭವ ಕೂಡ ಹಂಚಿಕೊಳ್ತಾ ಇದ್ದೇವೆ. ಬನ್ನಿ ನೋಡೋಣ. ಫ್ರೆಂಡ್ಸ್, ಈ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರವು 7 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ನಡೆದಿತ್ತು. ಗುರುದೇವೋಭವ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ನೆರವೇರಿಸಿಕೊಟ್ರು. ಅವರ ದಿನದ ಆರಂಭ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ 10 ಗಂಟೆವರೆಗೆ ನಿರಂತರವಾಗಿ ಇರ್ತದೆ. ಮುಂಜಾನೆ ಯೋಗ, ಪ್ರಾಣಾಯಾಮ, ಎಕ್ಸಸೈಸ್ ಮುಂತಾದವೆಲ್ಲ ಕಾರ್ಯಕ್ರಮಗಳಿರ್ತವೆ. ಹಾಗೆ 10 ಗಂಟೆಯ ನಂತರ ಇವರಿಗೆಲ್ಲ ಶ್ರಮದಾನ ನೋಡಿ. ನಮ್ಮ ಶಾಲಾ ಸುತ್ತಲಿನ ಆವರಣವನ್ನೆಲ್ಲ ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಬಹಳ ಸ್ವಚ್ಛತೆಯನ್ನು ಮಾಡಿದ್ದಾರೆ ನೋಡಿ. ಎಲ್ಲ ಮಕ್ಕಳು ಆಟದ ರೂಪದಲ್ಲಿ ಎಲ್ಲ ಕೆಲಸವನ್ನು ಹಾಡ್ತಾ, ನಲಿತಾ, ಕುಣಿತಾ, ಎಂಜಾಯ್ ಮಾಡ್ತಾ ಎಲ್ಲ ಕೆಲಸವನ್ನು ಬಹಳ ಚೆಂದ ಮಾಡಿದ್ದಾರೆ. ಹಾಗೆ ಮಧ್ಯಾಹ್ನದ ಊಟದ ಸಮಯಕ್ಕೂ ಕೂಡ ರುಚಿಕರವಾದ ಊಟದ ತಯಾರಿ ಶಾಲೆಯಲ್ಲೇ ನಡೀತಾ ಇತ್ತು. ಮಧ್ಯಾಹ್ನ ನಂತರ ಅವರಿಗೆ ಕೆಲವು ಕಾರ್ಯಾಗಾರಗಳು, ತರಬೇತಿಗಳು
ಈ ರೀತಿಯೆಲ್ಲ ಕಾರ್ಯಕ್ರಮಗಳು ಎಲ್ಲ ನೀಡ್ತಾ ಇದ್ರು. ಹಾಗೆ ಸಂಜೆ ಸಂದರ್ಭದಲ್ಲಿ ಇವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಯೋಜನಾಧಿಕಾರಿಗಳು ಹಾಗೂ ಅವರ ಜೊತೆಗೆ ಬಂದಂತಹ ಎಲ್ಲ ಶಿಕ್ಷಕರುಗಳು ಕೂಡ ಸಹಕಾರವನ್ನು ನೀಡಿ ನಮ್ಮ ಶಾಲೆಯ ಸೌಂದರ್ಯ ಹೆಚ್ಚಿಸಿಕೊಟ್ಟಿದ್ದಾರೆ. ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಎಲ್ಲ ಪದಾಧಿಕಾರಿಗಳು ಕೂಡ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ಮಾರ್ಗದರ್ಶನವನ್ನು ನೀಡಿ ನಮಗೂ ಕೂಡ ಒಂದು ದಿನ ಇದರಲ್ಲಿ ಭಾಗವಹಿಸುವಂತೆ ಅವಕಾಶ ಕೂಡ ಇತ್ತು. ನಾವು ಕೂಡ ಒಂದು ದಿನ ಹೋಗಿ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸಿ ಬಹಳ ಖುಷಿ ಪಟ್ಟೆವು. ನೋಡಿ ಕಾರ್ಯಕ್ರಮ ಹೇಗೆ ನಡೆಯಿತು ಅಂತೇಳಿ ಒಂದು ಸಣ್ಣ ಸಣ್ಣ ತುಣುಕನ್ನು ಹಾಕಿದ್ದೇನೆ, ನೋಡ್ತಾ ಬರುವ ಬನ್ನಿ. ಅಚ್ಚುಕಟ್ಟುತನ, ಶಿಸ್ತು ಎಲ್ಲವನ್ನು ಈ ಯೋಜನಾ ಕಾರ್ಯಕ್ರಮ ರಾಷ್ಟ್ರೀಯ ಸೇವಾ ಯೋಜನೆ ಕಲಿಸಿಕೊಡ್ತದೆ. ಮಕ್ಕಳ ಅನುಭವವನ್ನು ಕೇಳಿ ತಿಳಿಯೋಣ ಬನ್ನಿ. ತುಂಬಾ ಖುಷಿ ಆಯ್ತು. ಬೆಟ್ಟ ನೋಡ್ಲಿಕ್ಕೆ ಮ್ಯಾಮ್ ಅದೊಂದು ವ್ಯೂ ಸಕ್ಕತ್ತಾಗಿತ್ತು. ಅದು ನೋಡ್ಲಿಕ್ಕೆ ಬೆಳಿಗ್ಗೆ ಸೂರ್ಯ ಹುಟ್ಟುವುದು ಮೋಡಗಳಿಗೆ ಇದಾದ ಮೇಲೆ ಎಷ್ಟು ಚಂದ ಕಾಣ್ತದೆ. ಗಾರ್ಡನ್ಸ್, ಪ್ಲೇಸ್ಮೆಂಟ್, ಊಟಕ್ಕೆಲ್ಲ ಮಲಗ್ಲಿಕ್ಕೆ ಸಖತ್ ಪ್ಲೇಸ್. ಫಸ್ಟ್ ನಾವು ಇಲ್ಲಿ ಬಂದಾಗ ಫಸ್ಟ್ ಇಷ್ಟ ಆದ ನಮ್ಗೆ ಅದು ಮ್ಯಾಮ್, ಅದು ಗಾರ್ಡನ್ ಮ್ಯಾಮ್. ಅದು ಮತ್ತೆ ಅಲ್ಲಿ ಅದನ್ನು ನೋಡಿ ನಾವು ಫ್ಲಾಟ್ ಆಗಿದೆ. ಎರಡಕ್ಕೆ ನಾವು ನಾನು ಇದು ಗರ್ಲ್ಸ್ ರೂಮ್. ಇಲ್ಲಿ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಮಗೆ ಫಸ್ಟ್ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ನಾವು ಬಂದ ತಕ್ಷಣ ಇಷ್ಟ ಆದ ನಮ್ಮ ಗಾರ್ಡನ್, ಈ ಕಾಲೇಜ್, ಈ ಶಾಲೆದು ಗಾರ್ಡನ್ ಇದೆ. ಆಮೇಲೆ ನಮಗೆ ಸಂಜೆ ಹೊತ್ತು ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ಬೇಗ 5 ಗಂಟೆ ಆಗುವಾಗ, 6 ಗಂಟೆ ಆಗುವಾಗ ಇಲ್ಲಿ ನಮಗೆ ವ್ಯೂ ಕಾಣ್ತದೆ. ಎಷ್ಟು ಚಂದ ಕಾಣ್ತದೆ ಅಂದ್ರೆ ಅದನ್ನ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಇದೆಲ್ಲ ಫಸ್ಟ್ ಟೈಮ್ ನಾವು ನೋಡ್ತಿದ್ವಿ. ನಮ್ಮ ಆಚೆ ಯಾವ್ದು ಆ ಥರ ಏನಿಲ್ಲ. ಸೊ ನಮ್ದು ನಾರಾಯಣ ಸೈಡ್ ಸ್ವಲ್ಪ ಹಿಂದೆ ಕಟ್ಟೆ ಅಂತ ಕಾಣಿಸ್ತದೆ. ಮತ್ತೆ ನಾವು ಮೂಗು ಬೆಳ್ತಂಗಡಿ ಕಾಲೇಜಿಗೆ. ಸೊ ಅಲ್ಲಿ ನಮ್ಗೆ ಮನೆ ಹತ್ರ ಅಂದ್ರೆ ನಮ್ಮ ಇಲ್ಲೆಲ್ಲ ಗುಡ್ಡಗಳೆಲ್ಲ ಇರುದು, ಹಾಗಾಗಿ ಅಷ್ಟು ಕಾಣುದಿಲ್ಲ. ಸಂಜೆ ಒಂದು ಕಾಣ್ತದೆ. ಇಲ್ಲಿ ಮಾತ್ರ ನಮ್ಗೆ ಬಂದದ್ದು ಫಸ್ಟ್ ಇಷ್ಟ ಆದದ್ದು ಮತ್ತೆ ಗಾರ್ಡನ್. ಮತ್ತೆ ನಮ್ಗೆ ಇಲ್ಲಿದು ಸ್ಟೂಡೆಂಟ್ಸ್ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ನಮ್ಗೆ ಫಸ್ಟ್ ಡೇ ಬಂದಾಗ ನಮ್ಗೆ ವೆಲ್ಕಮ್ ಡ್ಯಾನ್ಸ್ ಮಾಡಿದಾಗಿರ್ಬೋದು, ನಮ್ಗೆ ವೆಲ್ಕಮ್ ಅದೇ ಡ್ರಮ್ ಸೆಟ್ ಎಲ್ಲ ಇಟ್ಕೊಂಡು ನಮ್ಗೆ ವೆಲ್ಕಮ್ ಮಾಡಿದಾಗ ತುಂಬಾ ಇಷ್ಟ ಆಯ್ತು. ಹೌದು, ನಾವು ಇಲ್ಲಿದು ಫೋಟೋಸ್ ಎಲ್ಲ ತೆಗೆದಿದ್ದೇವೆ. ಅಂದ್ರೆ ಒಂದು ವಿಡಿಯೋಗೆ ಸ್ಟಾರ್ಟಿಂಗ್ ಒಂದು ಹೇಗೆ ಇರ್ಬೇಕು ಅಂದ್ರೆ ಅಲ್ಲಿಂದಲೇ ತಂದು ನಂತರ ಕಟ್ ಮಾಡಿ ನಮ್ಮದು ಶೋ ಇದೆಲ್ಲ ಇದು ಮಾಡಿದ್ದು. ಹಾಗೆ ಆಗಿ ತುಂಬಾ ಖುಷಿ ಹೌದು. ನಮ್ಗೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ವ್ಯೂ ನೋಡುವಾಗ ಒಂಥರ ಥ್ರಿಲ್ ಆಗ್ತದೆ. ಈ ತರ ಇರ್ಬೇಕು, ನಮ್ಮ ಮನೆ ಹತ್ರನೇ ಇರ್ಬೇಕು ಅಥವಾ ನಮ್ಮ ಕಾಲೇಜ್ ಹತ್ರ ಇದ್ರು ಜಾಲಿ. ಹೌದು, ನಾವು ಕೂಡ ನಾವು ಬಂದ ತಕ್ಷಣ ನಮ್ಗೆ ಆ ತರ ಬೆಟ್ಟದೆಲ್ಲ ಗೊತ್ತಿರ್ಲಿಲ್ಲ ಅಷ್ಟು. ಇಲ್ಲಿ ನಾವು ಸ್ಟಾರ್ಟಿಂಗ್ ಬಂದಾಗ ಬೆಟ್ಟಗಳು ಕಾಣ್ತಿದ್ವು. ಆ ಬೆಟ್ಟಗಳ ಆಚೆ ಈಚೆ ಕಾಣುವಾಗ ಅದರ ಒಳಗೆ ಮೋಡಗಳು ಹಾದುವುದನ್ನು ನೋಡುವಾಗ ಎಷ್ಟು ಚಂದ ಕಾಣ್ತಿದೆ. ಮತ್ತೆ ಹೌದು ಮ್ಯಾಮ್, ಬಂದದ್ದು ಸಾರ್ಥಕ. ನಮ್ಗೆ ಕೆಲಸ ಮಾಡಿ ಇಲ್ಲ ಮ್ಯಾಮ್, ಕೆಲಸ ಮಾಡಿ ಬಂದಾಗ ಸುಸ್ತಾಗಿರ್ತದೆ, ಮಲಗ್ಲಿಕ್ಕೆ ಕೂಡ ಆರಾಮ ಅಂತ ಖುಷಿ. ರಾತ್ರಿ ಕೂಡ ಮಲಗುವಾಗ ಆರಾಮ ಅನ್ಸುತ್ತೆ. ಎಲ್ಲ ಕೆಲಸ ಮಾಡಿ ಬಂದ ಮೇಲೆ ಕಾಲೆಲ್ಲ ನೋವಿರ್ತದೆ ಒಂಥರ. ಮೊದ್ಲೆಲ್ಲ ಮಾಡ್ತಾನೆ ಇದ್ರೆ ಗೊತ್ತಾಗುತ್ತಲ್ಲ, ಕೆಲವರಿಗೆ ಮಾಡದೆ ಅಭ್ಯಾಸ ಉಂಟಲ್ಲ, ಹಾಗೆ ಆಗುದು. ಅದೆಲ್ಲ ಬರೋದಿಲ್ಲ, ಅದು ಎಲ್ಲ ಕಮ್ಮಿ ಆಗ್ತದೆ. ಇದೆಲ್ಲ ಸಿಗುದಿಲ್ಲ ಅಲ್ಲ, ಬಿಟ್ಟು ಹೋಗ್ಲಿಕ್ಕೆ ಬೇಜಾರಾಗ್ತದೆ ಮ್ಯಾಮ್. ಈಗ ನಾವ್ ಇಲ್ಲೇ ಇರ್ಬೇಕು ಅನ್ಸ್ತಿದೆ ನಮ್ಗೆ. ಈಗ ಬೇಕಿದ್ರೆ ಮನೆಗೆ ಹೋಗಿ ಬರ್ತೇವೆ, ನಾವು ಇಲ್ಲೇ ಇರ್ತೀವಿ, ಸ್ಟೇ ಮಾಡ್ತೀವಿ. ಅದೇ ಬೇಜಾರು. ಇನ್ನು 3 ದಿವಸ ಸಮಥಿಂಗ್ ಏನೋ ಇದೆ ಅಷ್ಟೇ. ನಮ್ಗೆ ಬೇಜಾರಾಗ್ತುಂಟು. ಇಂಥ ವ್ಯೂ ಬೆಳಗ್ಗೆ ಎದ್ದಾಗ ನೋಡ್ಬೇಕು ದಿನಾಲು, ಅಂತ ಒಂಥರ ಜಾಲಿ. ಲೀಡರ್ ಮ್ಯಾಮ್, ನಮ್ಮ 5 ಗಂಟೆಗೆ ನಾವು ಹೇಳ್ಬೇಕಂದ್ರೆ ರೀಸನ್ ಇವರೇ ಬಂದು ವಿಸಿಲ್ ಆಗ್ತಾರೆ ನಮ್ಗೆ ಹೇಳ್ಬೇಕಾಗುವಾಗ.
ಎದ್ದಾಗ ನಾವು NSS ಬರ್ತೀವಿ leader ಬಂದೆಲ್ಲ ಇಂಥವ್ರು. ಟೈಮ್ ಟೈಮ್ಗೆ ವಿಸಿಲ್ ಹಾಕಿ ಎಲ್ಲರೂ ಕರೀತಾರೆ ಊಟಕ್ಕೆ ಇರ್ಬೋದು ಒಳ್ಳೆ ಅಥವಾ rules ಎಲ್ಲ ಫ್ಲಾಗ್ follow ಹಾಸ್ಟಿಂಗ್ ಮಾಡ್ತಿದ್ದಾರೆ. ಅದಕ್ಕೆಲ್ಲದಕ್ಕೂ ಮೇಡಮ್ ಒಂದು ವಿಸಿಲ್ ಹಾಕೋದು. NSS ಗೆ ನಾಯಕತ್ವ ಅಂದ್ರೆ ಒಳ್ಳೇದು. ನೋಡಿ ಅವ್ರ ಮಿಸ್ನವರೊಂದು ಅಪ್ರಿಷಿಯೇಟ್ ಮಾಡಿದ್ರು. ಅವ್ರು ವಿಸಿಲ್ ಊದಿಗೆ ಸಾಕು ಎಲ್ಲರೂ ಎದ್ದು ಗಟ್ಟಿ ಟೈಮ್ ಎದ್ದೇಳ್ತಾರಲ್ಲ ಖುಷಿಯಾಗಿದೆ ಅವರಿಗೆ ಸಹ. ಅಂದ್ರೆ NSS leader ಅಂತ ಹೇಗಿರ್ಬೇಕು ಹಾಗೆ ಅದಕ್ಕಿಂತ ಒಳ್ಳೆ ಮಾಡ್ತಿದ್ದಾರೆ. ಅಲ್ಲ ನಮ್ಮ ಇವರು ವಿಸಿಲ್ ಹಾಕಿದ್ರೆ ಟೈಮ್ ಟೈಮಿಗೆ ಸರಿಯಾಗಿ ವಿಸಿಲ್ ಹಾಕಬೇಕು. ಮತ್ತೆ ಹೀಗೆ ಹೀಗೆ ನಮ್ಮ ಪರಿಸರ ಎಲ್ಲ ಇದೆ. ಪರಿಸರ ನಮಗೆ ಇಲ್ಲಿ ಇದು ಮಾಡಲಿಕ್ಕೆ ವಾರ್ಮ್ ಅಪ್ ಮಾಡಲಿಕ್ಕೆ ಎಲ್ಲ ಮಾಡಲಿಕ್ಕೆ ಎಲ್ಲ ಜಾಗ ಇದೆ, ಆಕ್ಟಿವಿಟಿ ಎಲ್ಲ ಜಾಗ ಇದೆ. ಕ್ಲೀನ್ ಆಗಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. Facilities ಎಲ್ಲ. ಫೆಸಿಲಿಟಿ ಒಳ್ಳೆದು. ಮಲಗಲಿಕ್ಕೆ, ಅಡಿಗೆ ಕೋಣೆ, toilet, ಸ್ನಾನ ಮಾಡ್ಲಿಕ್ಕೆ ಎಲ್ಲ ಚೆನ್ನಾಗಿದೆ. Food ಎಲ್ಲ Food ಚೆನ್ನಾಗಿದೆ. ಚೆನ್ನಾಗಿದೆ. ನಮ್ಮ HM ಗೆ ಸಪೋರ್ಟ್ ಮಾಡಿ. ನಮ್ಮ ಒಳ್ಳೆ ಟ್ಯಾಲೆಂಟೆಡ್. ಒಳ್ಳೆ ಮೇಡಮ್ ಯಾವಾಗ ಬಂದು ನಮ್ಮೆಲ್ಲರ ಕೆಲಸವನ್ನು ಅವರೇ ನಿಭಾಯಿಸ್ತಾರೆ. ನಮಗೆ ಬರ್ಲಿಕ್ಕೆ ಆಗಲಿಲ್ಲ. ಅದೇ ಖುಷಿ ಆಯ್ತು ನೀವು ಸಹ ನಮ್ಮ ಸ್ಕೂಲಿಗೆ ಬಂದ್ರಲ್ಲ. ತುಂಬಾ ಖುಷಿ ಆಯ್ತು. ನಮ್ಗೆ ಬಿಟ್ಟು ಹೋಗ್ಲಿಕ್ಕೆ ಬೇಸರ. ಹೌದಾ? ನಾಲ್ದು 3 ದಿವಸ ಮಧ್ಯೆ 3 ದಿವಸ ಇರುದಲ್ವಾ. ಅಷ್ಟು ತೊಡಗಿಸಿಕೊಳ್ಳೋದಕ್ಕೆ ಹಾಗೆ. ಅಂದ್ರೆ 3 ದಿನ ಆಯ್ತಂತ ಹೇಳಿಕ್ಕೆ ಆಗಲ್ಲ. ಈಗ ಅದೇ ಆಗ್ಲಿಲ್ಲ ಅಂತ ಈಗ ಹೋಯ್ತು ದಿವಸ. ನಾನು 2 ದಿವಸ ಉಂಟಲ್ಲ ಫೋನ್ ಮಾಡಿ ಹೀಗೆ ಮಕ್ಕಳೆಲ್ಲ ಅಡ್ಜಸ್ಟ್ ಆಗಿಲ್ಲ ಈಗ ನಿನ್ನೆ ನೋಡ ಮೊನ್ನೆ 2 ದಿವಸ ಲಾಸ್ಟಿಗೆ ಹೋಗುವಾಗ ಕೂಗುದು ಫಸ್ಟಿಗೆ ಇವನಿ. NSS leader ಲಾಸ್ಟ್ ಟೈಮ್ ಸ್ವಲ್ಪ ಡೆವಲಪ್ ಆಗಿ ಹೋದ ವರ್ಷ ಹೊರಗೇನೆ ಬರ್ಲಿಲ್ಲ ರೂಮ್ ಒಳಗೆ. ನೀವು ಲಾಸ್ಟ್ ಟೈಮಲ್ಲಿ ವಾಮದ ಅದು ಬೇಸರ ಇರ್ತದೆ ಲಾಸ್ಟಿಗೆ ಬಿಟ್ಟು ಬರುವಾಗ. ಒಂದೇ ಫ್ಯಾಮಿಲಿ ಆಗಿರ್ತೀವಿ ಎಲ್ಲರೂ ಸಹ. ಅದೇ ಅದೇ. ಅಲ್ಲ ನಾನು ಸಹ ಈಗ ಹೇಳ್ಬೇಕಾಗಿದೆ ಇವತ್ತು ಬಂದು ನಮ್ಗೆ ಫೀಲ್ ಆಯ್ತು ಡೈಲಿ ಬರ್ಬೋದಿತ್ತಲ್ಲ ಆದ್ರೆ ಅವಕಾಶ ಇಲ್ಲ. ಹೌದು. ನಮಗೆ ಒಂದು ಇನ್ನೂ ಸಹ 2 ವಾರ ಇದ್ರೆ ಸಹ ಬೇಕಾದ್ರೆ ಇದೆಲ್ಲ ಕ್ಲೀನ್ ಮಾಡುದು. ಒಂದು 2 ವಾರ ಹೆಚ್ಚು ಇದ್ರೆ ಸಹ ಪರವಾಗಿಲ್ಲ. ಓಕೆ ಮಕ್ಕಳು ಥ್ಯಾಂಕ್ ಯು. ಭಾರಿ ಜೋಶಲ್ಲಿದ್ದಾರೆ ಅಲ್ಲ ಇಲ್ಲಿ ಹಾಗೆ ಅನ್ಸಲ್ಲ. ಈಗ ಸ್ಟೂಡೆಂಟ್ಸ್ ಅವರೇ ಮಾಡಿಕೊಂಡು ನೋಡಿ ಎಂತಹ ಒಂದು ಉತ್ತಮವಾದ ಅನುಭವ. ಇಲ್ಲಿ ನಾವು ಈ ರೀತಿಯ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದರೆ ಮುಂದಿನ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. A to Z 7 ದಿನಗಳ ಕಾಲ ಏನು ಕೆಲಸ ಇದ್ದರೂ ಕೂಡ ಅವರವರ ಕೆಲಸವನ್ನು ಅವರವರೇ ಮಾಡಿಕೊಳ್ತಾರೆ. ಇದೊಂದು ಬಹಳ ಉತ್ತಮವಾದ ಕೆಲಸ. ಹಾಗೆ ಶ್ರಮದಾನ ಮಾಡಿ ಬಂದ ಮಕ್ಕಳ ಹತ್ರ ಮಾತಾಡಿಸಿ ನೋಡಿ ಊಟದ ವಿಚಾರವಾಗಿ. ಏನೆಲ್ಲ ಐಟಮ್ ಉಂಟು ಏನಿಲ್ಲ ಐಟಮ್ ಎಕ್ಸ್ಪ್ಲೇನ್ ಮಾಡಿ. ಮೈಸೂರು ಪಾಕ್, ಬನಾನಾ, ಕಬಾಬ್, ಸಾಂಬಾರ್, ಪಾಯಸ, ಸಾಗಿದ ಪಾಯಸ. ಇದು ನೀರು ಸಾಗಿದ ಪಾಯಸ, ಟೊಮೆಟೊ ಸಾರು, ಊಟ, ಅನ್ನ, ಬೀಟ್ರೂಟ್ ಪಲ್ಯ, ಪಿಕ್ಕಲ್. ಹೇಗಿದೆ ಊಟ ಎಲ್ಲ? ಸೂಪರ್ ಇದೆ ಮ್ಯಾಮ್. ಸೂಪರ್. ನಮ್ದು ಟೀಮ್ ಅಲ್ಲ ನಾವು ಮಾಡಿದ್ವಿ. ನಿಮ್ಮ ಟೀಮ್ ನಮ್ದು ಟೀಮ್ ಇದೆ. ನೀವು ಅಡಿಗೆ ಮತ್ತೆ ಅವರ ಕೆಲಸ ಮಾಡ್ತಿರುವಾಗ ನೀರು ಕೊಡೋದು ಕೂಡ ನಾವೇ. ಅವರಿಗೆ ಬೇಕಾದ ಜ್ಯೂಸ್ ಹೇಳಿದ್ದೆಲ್ಲ ಕೊಡೋದು ನಾವೇ. ಆ ಥರ ಅಡಿಗೆದೆಲ್ಲ ನಾವೇ. ಸರ್ವ್ ಎಲ್ಲ ನಾವೇ ಮಾಡ್ತೀವಿ. ಸರ್ವ್ ಕೂಡ ನೀವು
ಆಯಿತು. ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಸ್ಟೇಜ್ ವ್ಯವಸ್ಥೆ ಕೂಡ ಆಯಿತು. ಈಗ ಲೀಡರ್ಸ್ ಹತ್ರ ಮಾತಾಡ್ಸೋಣ. ನಮ್ಮ NSS ಕ್ಯಾಂಪಿನ ಜುನೈದ್ ಹೇಗಾಯಿತು NSS ಕ್ಯಾಂಪ್? ಎಕ್ಸ್ಪೀರಿಯನ್ಸ್ ನಾವು 22 ತಾರೀಕಿಗೆ ಸ್ಟಾರ್ಟ್ ಮಾಡಿ ಫಸ್ಟ್ ದಿನವೇ ಸ್ವಲ್ಪ ನನಗೆ NSS ಅನುಭವ ಇದೆ. ಹೋದವರು ಹೈಯೆಸ್ಟ್ ಇರೋದು ಫಸ್ಟ್ ಇಯರ್ಸ್, ಅವರಿಗೆ ಒಂದು ದಿನದಲ್ಲೇ ಫುಲ್ ಅನುಭವ ಎಲ್ಲ ಆಗಿದೆ. ಮತ್ತು ತುಂಬ ಚೆನ್ನಾಗಿ ಆ್ಯಕ್ಟಿವಿಟಿ ಎಲ್ಲ ಮಾಡ್ತಿದ್ದಾರೆ. ಹಾಗೆ ಶಾಲಾ ವಾತಾವರಣ ಎಲ್ಲ ಇತ್ತು, ಈಗ ಆಗಿಲ್ಲ. ಎಲ್ಲ ತುಂಬ ಕ್ಲೀನಾಗಿ ಅಚ್ಚುಕಟ್ಟಾಗಿ ಹೇಳಿದ ಕೆಲಸ ಎಲ್ಲರೂ ಒಬ್ಬ ಕೂತ್ಕೊಳ್ಳೋದು ಹಾಗೆ ಹೀಗೆ ಎಲ್ಲ ಮಾಡದೆ ಎಲ್ಲರೂ ಗ್ರೂಪಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ನಮಗೆ ಯಾವುದೇ ತೊಂದರೆ ಇಲ್ಲ, ಊಟಕ್ಕೆ ಆಗಲಿ ಕೆಲಸದಲ್ಲಿ ಆಗಲಿ ಮತ್ತು ಯಾವುದೇ ತೊಂದರೆ ಆಗಲ್ಲ. ವಾತಾವರಣ ಚೆನ್ನಾಗಿದೆ. ಎಷ್ಟು ದಿನ ಕ್ಯಾಂಪ್? ಈಗಾಗಲೇ 3 ದಿನ ಆಯಿತು. 3 ದಿನದಲ್ಲಿ ನಾವು ಕೂಡ ನಿಮ್ಮ ಆಕ್ಟಿವಿಟೀಸ್ ಎಲ್ಲ ನೋಡಿದ್ದೆವು, ಬಹಳ ಚೆನ್ನಾಗಿ ಅನಿಸಿತ್ತು ನಮಗೆ. ನಾವು ಮಿಸ್ ಮಾಡಿಕೊಂಡ್ವಿ ಅಂತೇಳಿ ಅನಿಸಿತ್ತು. ನಮ್ಮ HM ಹೇಗೆ ಸಪೋರ್ಟ್ ಮಾಡಿದ್ದಾರೆ? ಯಾರಿಗೆ ಬರ್ತಾರೆ ಬೇಗ ಬರ್ತಾರೆ, ಸಂಜೆನೂ ಬರ್ತಾರೆ, ಬಂದು ಸಪೋರ್ಟ್ ಮಾಡ್ತಾನೆ ಇರ್ತಾನೆ. ಹಾಗೆ ಮಾಡಿ ಪ್ರೋಗ್ರಾಮ್ ಇತ್ತು ಬಂದು ಹಾಗೆ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಮೇಡಮ್. ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಹೇಗೆ? ಸಾಂಸ್ಕೃತಿಕಗಳನ್ನು ಅತಿ ಹೆಚ್ಚಾಗಿ ಚೆಂದಾಗಿ ತಪ್ಪನ್ನು ಬರದಂತ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ಆಲ್ರೆಡಿ ಅದಕ್ಕೆ ಮುಂಚೆ ಒಮ್ಮೆ ಟ್ರೈ ಮಾಡಿ ಅವರು ಬಂದು ಎಲ್ಲ ಸ್ಪಾನ್ಸರ್ಸ್ ಕೊಡ್ತಾರಲ್ಲ, ಊರಿನವರಿಗೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ತುಂಬ ಜನ ಬರ್ತಾರೆ, ಬಂದು ಅವರನ್ನು ಕರೆಯುವಾಗ ಅವರು ಬರ್ತಾರೆ, ಸ್ಟೇಜಲ್ಲಿ ಪ್ರೋಗ್ರಾಮ್ ಮಾಡ್ತಾರೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸಂತೋಷ. ಗಟ್ಟಿ ಆಗಲಿ ಎಲ್ಲದಕ್ಕೆ ಎಲ್ಲರೂ ಸಪೋರ್ಟ್ ಆಗಿದೆ. ನಮಗೂ ಖುಷಿ ಆಯಿತು ನೀವು ಬಂದು. ಇದು ಡಿಸ್ಟರ್ಬ್ ನಮ್ಮ ಮಕ್ಕಳಿಗೆ ಈ ಶಾಲೆಯಿಂದ ಏನಾದರೂ ಒಳ್ಳೆಯ ಒಂದು ಕಲಿಕೆ ಆಗಬೇಕು ಅಂತ ನನ್ನೊಂದು ಆಸೆ. ಅಂದರೆ ಇಲ್ಲಿ ಬಂದ ಮೇಲೆ ನಾನು ನೋಡ್ತಾ ಇದ್ದೇನೆ, ತುಂಬ ಇಂಪ್ರೂವ್ ಆಗಿದ್ದಾರೆ ಮಕ್ಕಳು. ಅಂದರೆ ನಾವು ಪಾಠ ಬಿಟ್ಟು ಹೊರಗಿನ ಒಂದು ವ್ಯವಸ್ಥೆಗೆ ಬಂದಾಗ ಹೇಗಿರಬೇಕಂತ ಗೊತ್ತಿರೋದಿಲ್ಲ. ಆದರೆ ಇಲ್ಲಿ ಮಕ್ಕಳು ಎಲ್ಲರೂ ಕೂಡ ಡಿಸಿಪ್ಲಿನ್ ಅಂದರೆ ಶಿಸ್ತಿನಿಂದ ವರ್ತಿಸ್ತಾರೆ, ಮತ್ತು ರೆಸ್ಪೆಕ್ಟ್ ಕೊಡ್ತಾರೆ, ಮತ್ತು ಅವರವರ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ. ತುಂಬ ಖುಷಿಯ ವಿಚಾರ. ಹಾಗಾಗಿ ಮುಂದಿನ ಜೀವನದಲ್ಲಿ ಕೂಡ ಅವರು ಇಲ್ಲಿಂದ ಏನಾದರೂ ಕಲಿತು ಹೋಗಿ ಅದನ್ನು ಮುಂದೆ ಪಾಲಿಸಬೇಕು ಅಂತ ನಾನು ವಿನಯಪೂರ್ವಕವಾಗಿ ಒಂದು ವಿನಂತಿ ಮಾಡ್ತಾರೆ. ಹಾಗೆಯೇ ಇವರು ಅಧಿಕಾರಿ ವರ್ಗದವರು ಬಹಳ ಶಿಸ್ತಿನಿಂದ ವರ್ತಿಸಿದ್ರು. ಒಳ್ಳೆಯ ಒಂದು ಜವಾಬ್ದಾರಿಯುತವಾದಂತಹ ಸ್ವಾಗತ ಇರ್ಬೋದು, ಆಮೇಲೆ ಕೆಲಸದಲ್ಲಿರ್ಬೋದು ತೊಡಗಿಸಿಕೊಳ್ಳುವಂಥದ್ದು, ಆಮೇಲೆ ಊಟ ಉಪಚಾರ ಇರ್ಬೋದು, ಆಮೇಲೆ ಬಂದಂತಹ ಅತಿಥಿಗಳಿಗೆ ಇರ್ಬೋದು, ಟೀಚರ್ಸಿಗೆ ಇರ್ಬೋದು, ಒಳ್ಳೆಯ ರೀತಿಯಲ್ಲಿ ಬಹಳ ಅತ್ಯುತ್ತಮ ರೀತಿಯಲ್ಲಿ ನಾಯಕತ್ವದ ರೀತಿಯಲ್ಲಿ ಜುನೈದವರು ಬಹಳ ಹುಡುಗಿಯರು ಬಹಳ ಸಪೋರ್ಟ್. ಆಶಾ ಮೇಡಮ್ ನೀವೇನು ಹೇಳ್ತೀರಿ? ಚೆನ್ನಾಗಿದೆ. ನಮಗೂ ಕೂಡ ಬಹಳ ಖುಷಿ ಆಯಿತು. ಮಕ್ಕಳು ಒಳ್ಳೆ ರೀತಿ ಸಪೋರ್ಟ್ ಮಾಡಿದರು. ನಮ್ಮದೇ ಶಾಲೆ ಅನಿಸಿದ್ರು ಕೂಡ ನಮ್ಮನ್ನು ವೆಲ್ಕಮ್ ಮಾಡುವ ರೀತಿ ಬಹಳ ಚೆನ್ನಾಗಿತ್ತು. ಮತ್ತು ಊಟೋಪಚಾರ ಆಗಲಿ ಎಲ್ಲವೂ, ಇವನ್ ತಟ್ಟೆ ತೊಳಿಲಿಕ್ಕೂ ಅವ್ರು ಬಿಡಲಿಲ್ಲ. ನಮಗದು ಮುಜುಗರ ಅನ್ನಿಸಿತ್ತು, ಆದರೂ ಅವರ ಡ್ಯೂಟಿಯನ್ನು ಬಹಳ ಚೆನ್ನಾಗಿ ಮಾಡಿದರು. ಬಹಳ ಖುಷಿ ಆಯಿತು. ಮಕ್ಕಳೇ ನಿಮಗೆ ಶುಭವಾಗಲಿ, ಮುಂದೆ ಜೀವನದಲ್ಲಿ ಇದನ್ನು ಪಾಲಿಸಿಕೊಳ್ಳಿ. ಆಲ್ ದ ಬೆಸ್ಟ್. ನನಗೆ ಇಂಥ ಕಾರ್ಯಕ್ರಮ ನಾನು ತುಂಬ ಇದು ನೋಡಿದ್ದೀನಿ ಕಾರ್ಯಕ್ರಮ ಆಗೋದು, ಬಟ್ ಇಂಥ ಅಚ್ಚುಕಟ್ಟಾಗಿ ಆಗೋದು ನಾನು ಅಷ್ಟು ನೋಡಲಿಲ್ಲ. ನಮ್ದಂತೆ ಇರೋದಲ್ಲ, ಆದರೂ ಅಷ್ಟು ಒಗ್ಗಟ್ಟಲ್ಲಿ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಮುಖ್ಯೋಪಾಧ್ಯಾಯರು ಹಾಗೂ ಮೇಡಮ್ನವರು ಇಬ್ಬರು ಟ್ರಸ್ಟಿಗಳು, ಹಾಗೆ ನಮ್ಮ ಶಿಬಿರ ಅಧಿಕಾರಿಗಳು, ಹಾಗೆ ತುಂಬ ಇದರಲ್ಲಿ ಅಚ್ಚುಕಟ್ಟಾಗಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಯೋಜನಾಧಿಕಾರಿಗಳು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಮೇಡಮ್ ಅವರಲ್ವಾ? ಹೌದು.
ಈಗ ಯಾವುದೇ ತೊಂದರೆಗಳನ್ನು ಆಗಲಿಕ್ಕೆ ನಮಗೆ ಬಿಡಲ್ಲ. ನಮ್ಮ ಒಂದು ಉದ್ದೇಶ ಇದೆ, ಇಂಥ ಚಟುವಟಿಕೆ ಭಾಗವಹಿಸಬೇಕಾದ್ರೆ ನಮ್ಮ ಗುರುದೇವ ಕಾಲೇಜಿಗೆ ಮಕ್ಕಳು ಬರಬೇಕು. ಗುರುದೇವ ಕಾಲೇಜಿಗೆ ಬಂದರೆ ಇಂತಹ ಅದರಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಜುಕೇಷನ್ ಸಿಸ್ಟಮ್ ಆಗಿದೆ. ಸರ್, ನನಗೆ ಅಂತ ಗೊತ್ತಾ, ನನ್ನ ಡಿಗ್ರಿ ಕಾಲೇಜಲ್ಲಿ ನಾನು ಕೂಡ 2 ವರ್ಷ NSS ಶಿಬಿರಾರ್ಥಿಯಾಗಿ ಹೋಗ್ತಾ ಇದ್ದೆ. ಆವಾಗ ಶಿಬಿರಾರ್ಥಿಯಾಗಿದ್ದೆ. ಈಗ ನಾನು ಒಂದು ಅತಿಥಿಯಾಗಿ ನಮ್ಮ ಅದು ಕೂಡ ನಾವು ಕೆಲಸ ಮಾಡುವ ಶಾಲೆಯಲ್ಲಿಯೇ ಬಂದು ಅತಿಥಿಯಾಗಿ ಬರುವಾಗ ಮಕ್ಕಳು ಸ್ವಾಗತಿಸ್ತೇವೆ. ಯಾವಾಗದ್ದು ನನ್ನ ಕಾಲೇಜು ಜೀವನದ ಶಿಬಿರವನ್ನು ನನಗೆ ನೆನಪು ಮಾಡಿಸಿತು. ಬಹಳ 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 ಅಂದರೆ ಬಹಳ ಖುಷಿಯಾಯಿತು. ಆಲ್ ದ ಬೆಸ್ಟ್. ಹಾಯ್ ಖುಷಿ, ಅಂಕಿತ್, ಹಾಯ್. ಇವಾಗ ನನ್ನ ಸ್ಟೂಡೆಂಟ್ಸ್, ಹೇಗಿತ್ತು ಎಕ್ಸ್ಪೀರಿಯನ್ಸ್ NSS ಕ್ಯಾಂಪ್ ಇದು? ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವು ಕೂಡ ಈ ಒಂದು ವಿದ್ಯಾಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು. ಹಾಗೆ ನಾವು 10th ಇಲ್ಲೆಲ್ಲ ಇರಬೇಕಾದ್ರೆ ನಾವು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಕೇಳ್ತಾ ಇದ್ವಿ ಒಂದು ರಾತ್ರಿ ಆದರೆ ಇಲ್ಲಿ ಕಳಿಬೇಕು ಅಂತ. ಆದರೆ ಆವಾಗ 7 ದಿವಸ ಕಳೆಯುವಾಗಿ ನನಗೆ ಬರ್ತದೆ ಅಂತ ನಾನು ಎಣಿಸಿರಲಿಲ್ಲ. ಒಂದು ಏನಂತಂದರೆ ನನ್ನ ಹಳೆಯ ಫ್ರೆಂಡ್ಸಿಂದ ನಾನು ಒಟ್ಟಿಗೆ ಇರಲಿಕ್ಕೆ ಆಗೋದಿಲ್ಲ, ಅದೊಂದು ಬಿಟ್ಟರೆ ಬೇರೆ ಈ ಶಾಲೆ ಒಂಥರ ನೈಟ್ ಕೂತ್ಕೊಂಡೆಲ್ಲ ಯೋಚನೆ ಮಾಡಬೇಕಾದ್ರೆ ಪ್ರತಿಯೊಂದು ಇಲ್ಲಿ ಕಳೆದ ಜೊತೆ ಕಳೆದ ಪ್ರತಿಯೊಂದು ಕ್ಷಣ ಕೂಡ ತುಂಬ ನೆನಪಾಗ್ತದೆ. ಅದು ಒಂದು ಬೇರೆನೇ ಫೀಲಿಂಗ್. ಹೇಗಾಯ್ತು 7 ದಿನ? 3 ದಿನ ಆಯ್ತು. ಹೇಗಾಯ್ತು ಕ್ಯಾಂಪ್? ಕ್ಯಾಂಪ್ ಚೆನ್ನಾಗಿತ್ತು. ಊರಿನವರ ಸಹಕಾರ ಎಲ್ಲ ಒಳ್ಳೆಯದಿದೆ. ಹಾಗೆ ನಮಗೆ ಸ್ವಲ್ಪ ಪರಿಚಯ ಇದ್ದವರೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ಮತ್ತು ಈ ಶಾಲೆ ಬಗ್ಗೆ, ನಮ್ಮ ಬಗ್ಗೆ, ಟೀಚರ್ಸ್ ಬಗ್ಗೆ ಎಲ್ಲ ಹೇಳ್ಬೇಕಂದ್ರೆ ತುಂಬ ಹೆಮ್ಮೆ. ಒಪಿನಿಯನ್ ಎಲ್ಲ ಒಳ್ಳೆಯದಿದೆ. ಫೆಸಿಲಿಟೀಸ್ ಎಲ್ಲ ಚಂದ. ಫೆಸಿಲಿಟೀಸ್ ಬಗ್ಗೆ ನಿಮ್ಗೆ ಹೇಳ್ಬೇಕಂತಿಲ್ಲ ಅಲ್ವಾ? ಹೌದು, ಗೊತ್ತಿದೆ ಹೇಗೆ ಅಂತ ಹೇಳಿ. HM ಎಲ್ಲ ಸಪೋರ್ಟ್ ಮಾಡಿದ್ರು ತುಂಬಾ. ಬರಬೇಕಾದ್ರೆ ತುಂಬ ಅಂದರೆ ಕೆಲವು ಕ್ಯಾಂಪಿಗೆಲ್ಲ ಹೋದರೆ ನಾವೇ ಅಲ್ಲಿದ್ದು ಪ್ರಿಪರೇಷನ್ ಎಲ್ಲ ಮಾಡಬೇಕಾಗಿರ್ತದೆ. ಆದರೆ ಇಲ್ಲಿ ಆಗಲ್ಲ. ಏನೆಲ್ಲ ಬೇಕು ಅದೆಲ್ಲ ಅಂದರೆ ಬಟ್ಟೆ ಒಗೆಯುವ ಕಲ್ಲಿಂದ ಹಿಡಿದು ಪ್ರತಿಯೊಂದು ಇದನ್ನು ಕೂಡ ತುಂಬ ಚೆನ್ನಾಗಿ ನಮಗೆ ಮಾಡಿ. ಇನ್ನೊಂದೆಂತಂದರೆ ಫಸ್ಟಿಗೆ ಇತ್ತು ಅಂದರೆ ನಾವು ಕೂಡ ಸ್ವಲ್ಪ ಹೋಗಿ ನಮ್ಮ ಕ್ಯಾಂಪಿಗೋಸ್ಕರ ನಾವು ದುಡಿಬೇಕಂತ, ಆದರೆ ಅದಾಗಲಿಲ್ಲ. ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ನಮಗೆ ಫೆಸಿಲಿಟೀಸ್ ಮಾಡಿಕೊಟ್ಟಿದ್ದೀವಿ. ಥ್ಯಾಂಕ್ ಯು. ನೀವು ಕ್ಲೀನಿಂಗ್ ಕೂಡ ಬಹಳ ಚೆನ್ನಾಗಿ ಮಾಡಿದ್ದೀರಿ. ನಾವು ಹೋಗುವಾಗ ಒಂದು ರೀತಿ ಇತ್ತು, ಈಗ ಬರುವಾಗ ಅದನ್ನು ನೋಡುವಾಗಲೇ ನಮಗೆ ಬಹಳ ವ್ಯತ್ಯಾಸ ಕಾಣ್ತಾ ಇದೆ. ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಮಕ್ಕಳೇ. ಇದನ್ನು ನೀವು ನಿಮ್ಮ ಲೈಫಲ್ಲಿ ಕೂಡ ಅಪ್ಲೈ ಮಾಡಿಕೊಳ್ಳಿ. ಅಂಕಿತ್, ಹೇಗಿತ್ತು ಅನುಭವ? ಚೆನ್ನಾಗಿತ್ತು. ನಾವು ಆ್ಯಕ್ಚುಲಿ ತುಂಬ ಲಕ್ಕಿ, ಯಾಕಂದರೆ ನಾನು ಅಂದ್ಕೊಂಡಿರಲಿಲ್ಲ NSS ಕ್ಯಾಂಪು ನಮ್ಮ ಶಾಲೆಯಲ್ಲಿ ಆಗ್ತದಂತ. ಅದು ಕೂಡ ನಾನು ಕೂಡ ಅಂದ್ಕೊಂಡಿದ್ದೆ ಇಲ್ಲಿ ರಾತ್ರಿ ಕಳಿಬೇಕಂತ. ಆದರೆ ನನಗೆ 7 ದಿನ ಇಲ್ಲಿ ಕಳೆಯುವ ಭಾಗ್ಯ ಸಿಕ್ಕಿತು. ಅಲ್ವಾ? ನಮ್ಮ ಪೆಟ್ ಸ್ಟೂಡೆಂಟ್ಸ್ ಇಬ್ರು ಕೂಡ ಬಹಳ ಬ್ರೈಟ್ ಸ್ಟೂಡೆಂಟ್ಸ್, ಪೆಟ್ ಸ್ಟೂಡೆಂಟ್, ಆಲ್ರೌಂಡರ್ಸ್ ಕೂಡ ಅಲ್ವಾ? ಅದೇ ರೀತಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಾವು ಅಂದ್ರೆ ಪ್ರತಿ ದಿವಸ ಒಂದು ದಿವಸ ಕೂಡ ಹೈಸ್ಕೂಲ್ ಬಗ್ಗೆ ಹೇಳೋದಿಲ್ಲ. ಅವರು ಕೂಡ ಅಷ್ಟೇ ಒಂದು ರೇಂಜ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಬಂದಿದ್ರು. ಎಲ್ಲ ಮಕ್ಕಳು ಕೂಡ ಒಳ್ಳೆ ರೀತಿ ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮನ್ನು ಏನು ಆತಿಥ್ಯ ಮತ್ತೆ ನಾವು ಬರುವಾಗ ಅವರು ನಮ್ಮನ್ನು ಸ್ವೀಕರಿಸಿದ ರೀತಿ ಹೀಗಿತ್ತು ನೋಡಿ ಇಂದಿನ ಎಲ್ಲ ಕಾರ್ಯಕ್ರಮಗಳು. ಹಾಗೆ 7 ದಿನಗಳ ಕಾರ್ಯಕ್ರಮಗಳ ತುಣುಕುಗಳನ್ನು ತೋರಿಸಲಿಕ್ಕೆ
ಪ್ರಯತ್ನ ಪಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕ ವೃಂದದವರು ಎಲ್ಲರೂ ಶ್ರಮ ಪಟ್ಟಿದ್ದಾರೆ. ಅವರಿಗೆ ಈ ಮೂಲಕ ನಾನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೂ ಎಲ್ರಿಗೂ ಕೂಡ ಶುಭವಾಗಲಿ. ಬಾಯ್.